ನಾನು 7ನೇ ತರಗತಿಗೆ ಹೋಗುವಾಗ ನನ್ನ ತಾಯಿಗೆ ಹುಷಾರಿಲ್ಲದಿದ್ದಾಗೆ ಆಯಿತು. ನಾನು 8ನೇ ತರಗತಿಗೆ ಹೋಗುತ್ತಿರುವಾಗ ನನ್ನ ತಾಯಿ ನಡೆದಾಡಲು ಆರಂಭಿಸುತ್ತಿರುವಾಗ ನಡೆದಾಡುತ್ತಾರೆ ಎನ್ನುವಷ್ಟರಲ್ಲಿಯೇ ನನ್ನ ತಂದೆಯು ಮರ ಕಡಿಯುತ್ತಿರುವಾಗ ಮರದಿಂದ ಜಾರಿ ಬಿದ್ದು ಕುತ್ತಿಗೆ ಹಿಂಭಾಗಕ್ಕೆ ಸೇತುವೆ ಬಡಿದು ಕುತ್ತಿಗೆಯ ಮೂಳೆ ಕಟ್ಟಾಯಿತು. ಜುಲೈ 17ರ ಸಂಜೆ ನನ್ನ ತಂದೆಯು ತೀರಿಕೊಂಡರು. ಇಂತಹ ಕಷ್ಟ ಸಮಯದ ಅಂದರೆ ನಮ್ಮ ಮನೆ ಮೊದಲಿಗೆ ಏನೂ ಆಗಿರಲಿಲ್ಲ. ಮನೆ ಅಂದರೆ ಮಾಡಿರಲಿಲ್ಲ, ಗೋಡೆ ಮಾತ್ರ ಸ್ವಲ್ಪ ಇತ್ತು, ಅದರಲ್ಲೇ ನಾವು ಇದ್ದೆವು. ನನಗೆ ಫಸ್ಟಿಗೆ ಹುಷಾರಿರಲಿಲ್ಲ. ಆಮೇಲೆ ನನ್ನ ಗಂಡು ತೀರಿಕೊಂಡ್ರು. ನನಗೂ ಅದಕ್ಕೆ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೆಲವರು ಸಮಾಜ ಸೇವಕರು ಕೆಲವರು ಹೆಲ್ಪ್ ಮಾಡಿದರು. ಮೊದಲಿಗೆ ಪೊಲಿಮಾರು ಹಿರಿಯ ಶ್ರೀಗಳು ಹಾಗೂ ಕಿರಿಯ ಶ್ರೀಗಳನ್ನು ವಂದಿಸುತ್ತಾ, ಇವತ್ತಿನ ದಿವಸ ಅವರ ಪ್ರಾಯೋಜಕತ್ವದಲ್ಲಿ ನಿರ್ಮಾಣ ಮಾಡಿದಂತಹ ಈ ಕಸ್ತೂರಿ ನಿವಾಸ, ಈ ತಂಡ ಯಾರದೇ ಒಂದು ಇನ್ಫ್ಲುಯೆನ್ಸ್ ಆಗಲಿ, ಯಾರದೇ ಶಿಫಾರಸ್ಸಾಗಲಿ ಅಥವಾ ಯಾರದೇ ಒತ್ತಡಕ್ಕೆ ವಿದ್ಯಾರ್ಥಿಗಳನ್ನು ಆರಿಸುವುದಲ್ಲ. ಸ್ವತಃ ಅವರ ತಂಡದವರೇ ಪ್ರತಿ ಮನೆಗೆ ಹೋಗಿ ಅಲ್ಲಿಯ ವಿದ್ಯಾರ್ಥಿಗಳನ್ನು, ಅವರ ಸ್ಥಿತಿಯನ್ನು, ಅವರ ಪ್ರತಿಭೆಯನ್ನು ಗುರುತಿಸಿ, ಹಾಗೆ ಹೋದಲ್ಲಿ ಅವರಿಗೆ ಕೆಲವು ವಿದ್ಯಾರ್ಥಿಗಳ ಮನೆಗಳಲ್ಲಿ ಈ ಮನೆ ಅಥವಾ ಪರಿಸರ ಸರಿ ಇಲ್ಲದಿದ್ದೆಲ್ಲ ನೋಡಿ, ಯಾಕೆ ಅವರು ಸಹ ಈ ಕೆಲವು ಮನೆಗಳನ್ನು ಅಶಕ್ತರಿಗೆ ಕಟ್ಟಿಸಿ ಕೊಡಬಾರ್ದು ಅಂತ ಚಿಂತನೆಯಲ್ಲಿ ಬಂದು ಅವರಾಗಿ ಹೇಳಿದರು. 39ನೇ ಮನೆ ಇದು. ಕಲಾರಂಗದ ಈ ಕೆಲಸ ಹೀಗೆ ನಿರಂತರವಾಗಿ ಸಾಗಲಿ, ಅವರಿಗೆ ಸಹಾಯ ಮಾಡುವವರ ಸಂಖ್ಯೆಯು ಒಳ್ಳೆಯ ಮನಸ್ಸಿನವರು ಇನ್ನೂ ಹೆಚ್ಚು ಸಿಕ್ಕಲಿ ಅಂತೇಳಿ ಹೇಳ್ತಾ, ಈ ವಿದ್ಯಾದಾನವು ಕೂಡ ಒಂದು ಶ್ರೇಷ್ಠ ದಾನ. ಯಾಕೆಂದರೆ ಆ ವಿದ್ಯೆ ನಾವು ಕೊಟ್ಟಾಗ ಆ ವ್ಯಕ್ತಿಯು ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿ ಒಳ್ಳೆಯ ವ್ಯಕ್ತಿತ್ವವನ್ನು ಪಡೆದವನು ಒಳ್ಳೆಯ ಸ್ಥಾನದಲ್ಲಿ ಅವನು ನಿಲ್ಲುತ್ತಾನೆ. ಅದರಿಂದಾಗಿ ಆ ವಿದ್ಯಾದಾನಕ್ಕೆ ಅಷ್ಟು ಮಹತ್ವ ಉಂಟು. ಅವರಿಗೆ ಆ ಮನೆಯನ್ನು ಕಟ್ಟಿಸಿಕೊಡುವಂತಹ ದಾನವೂ ಕೂಡ ಅಷ್ಟೇ ಶ್ರೇಷ್ಠವಾಗ್ತದೆ. ಯಾಕೆಂದರೆ ಆ ವಿದ್ಯೆಗೆ ಪೂರಕವಾಗಿರುವಂಥದ್ದು ಆ ಮನೆ. ಅದರಿಂದಾಗಿ ಕಲಿಕೆಗೆ ಮುಖ್ಯವಾಗಿ ಮನೆ ಬೇಕು. ಅದರಿಂದಾಗಿ ಆ ಮನೆಯನ್ನು ನಾವು ಕೊಡಬೇಕು. ಅದರಿಂದಾಗಿ ದಾನಗಳಲ್ಲಿ ಶ್ರೇಷ್ಠ ದಾನ ಅದು ಇದು ನೀಚ ಇದು ಉಚ್ಚ ನಮಗೆ ಹೇಳಲಿಕ್ಕೆ ತುಂಬ ಕಷ್ಟ. ಯಕ್ಷ ಕಲಾರಂಗ ಮಾಡುವ ದೊಡ್ಡ ಸಾಹಸ ಅಂತಂದರೆ, ಯಾರಿಗೆ ಯಾವುದು ಬೇಕು ಅದನ್ನು ಗುರುತಿಸಿ ಕೊಡುವ ದೊಡ್ಡ ಕಾರ್ಯಕ್ರಮ ದೇವರು ಯಕ್ಷಕಲಾರಂಗದಿಂದ ಮಾಡ್ತಾ ಇದೆ ಅನ್ನೋದು ತುಂಬ ಅಭಿನಂದನೀಯವಾದ ಕಾರ್ಯಕ್ರಮ. ನಾವು ಒಂದು ಹಣ್ಣು ಕೊಡುವುದಕ್ಕಿಂತ ಹಣ್ಣನ್ನು ಸೃಷ್ಟಿ ಮಾಡುವ ಮರವನ್ನು ಕೊಟ್ಟರೆ ಪ್ರಪಂಚಕ್ಕೆ ಉಪಯುಕ್ತ ಆಗುತ್ತೆ. ಆ ಯಕ್ಷಗಾನ ಹೇಗೆ ಎಲ್ಲರೂ ಸೇರಿದರೆ ರಂಗ ಚೆನ್ನಾಗಿ ನಡೆಯುತ್ತದೆ, ಅದೇ ರೀತಿಯಾಗಿ ಈ ಯಕ್ಷಕಲಾ ರಂಗದವ್ರದ್ದು ಕೂಡ ಹಾಗೆಯೇ. ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ಎಲ್ಲರನ್ನೂ ಸೇರಿಸ್ತಾರೆ. ಒಂದು ದುಂಬಿ ಇರ್ತದೆ, ಆ ದುಂಬಿ ಹೂವಿಗೆ ಹಾರ್ತದೆ. ಆದರೆ ದುಂಬಿ ಹೋದರೆ ಪುಷ್ಪ ಹಾಗೇ ಉಳಿತದೆ, ಅದರ ರಸವನ್ನು ಸ್ವಲ್ಪ ಕುಡಿಯುತ್ತದೆ. ಆದರೆ ಅದು ಹೀರಿದ್ದು ಸ್ವಲ್ಪ, ಆದರೆ ಸಮಾಜಕ್ಕೆ ಕೊಟ್ಟ ಜೇನು ಅದು ದೊಡ್ಡದು. ನಮ್ಮ ಯಕ್ಷಕಲಾ ರಂಗ ಅಂತಂದರೆ ಒಂದು ಭ್ರಮರ ದುಂಬಿ ಇದ್ದ ಹಾಗೆಯೇ, ಅದು ಎಲ್ಲ ಪುಷ್ಪಗಳಿಗೂ ಹಾರ್ತದೆ. ಎಲ್ಲ ಪುಷ್ಪಗಳಲ್ಲಿ ಹಾರಿ ಸ್ವಲ್ಪನೇ ಹೀರಿ ಸಮಾಜಕ್ಕೆ ಮಾತ್ರ ಇಂತಹ ಮನೆಯಂತಹ ದೊಡ್ಡ ಜೇನನ್ನು ಕೊಡುವ ದೊಡ್ಡ ಸಂಪತ್ತು ಅದು ಯಕ್ಷಕಲಾ ರಂಗ. ಹಾಲಾಡಿ ಶ್ರೀನಿವಾಸ ಶೆಟ್ಟರಂಥವರನ್ನು ಗುರುತಿಸಿ ಅವರು ನೋಡಿ ಎಷ್ಟು ಕೆಲಸ ಮಾಡಿದ್ದಾರೆ. ಇದೊಂದು ಕಾರ್ಯಕ್ರಮ ಆಗಬೇಕಾದ್ರೆ ಗೊತ್ತು, ಮಾಡಿದವರಿಗೆ ಗೊತ್ತು ಇಷ್ಟೆಲ್ಲ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಕೊಡಗಿ ಮನೆತನಕ್ಕೂ ಉಡುಪಿಗೂ ಸಂಬಂಧ ತುಂಬ ಅಂತ ಮುರಳಿ ಅವರು ಹೇಳಿದರು. ಅದೆಲ್ಲ ನಮ್ಗೆ ಗೊತ್ತು. ಪರ್ಯಾಯಕ್ಕೆ ಹೊರೆಕಾಣಿಕೆ ಬರುವಾಗ ಈ ಪ್ರಾಂತ್ಯದ ದೊಡ್ಡ ಹೊರೆಕಾಣಿಕೆಯಲ್ಲಿ ನಮ್ಮ ಹಾಡಿ ಶ್ರೀನಿವಾಸ ಶೆಟ್ಟರು ಹೇಗೆ, ಹಾಗೆ ಎಜಿ ಕೊಡುಗೆಯವರ ಕೊಡುಗೆ ದಾನ ಅದು ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ.